ಹಾಯ್ ಗೈಸ್, ರಿಯಲ್ಮಿ GT 10,000 mAh ರಿಯಲ್ಮಿ ಬ್ರ್ಯಾಂಡ್ನ ಕಾನ್ಸೆಪ್ಟ್ ಫೋನ್ ಅಂತ ಕೂಡ ಕರಿಬೋದು. ಸೊ ಈ ಫೋನಲ್ಲಿ 10,000 mAh ಬ್ಯಾಟ್ರಿನ ಕೊಡ್ತಿದ್ದಾರೆ. ಇದು ಮೊಟ್ಟ ಮೊದಲ ಭಾರತದ ಬಿಗ್ಗೆಸ್ಟ್ ಬ್ಯಾಟ್ರಿ ಫೋನ್ ಅಂತ ಕೂಡ ನಾವು ಕರಿಬೋದು. ಈ ಫೋನ್ನ ಪೂರ್ತಿ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ರಿಯಲ್ಮಿ ಬ್ರ್ಯಾಂಡ್ ಏನಿದೆ GT ಸೀರೀಸ್ನ ಗೇಮಿಂಗ್ಗೋಸ್ಕರನೇ ತಗೊಂಡ್ ಬಂದಿದ್ದಾರೆ. ಸೊ ಈ ಸಲ ರಿಯಲ್ಮಿ GT ಸೀರೀಸ್ ನಲ್ಲಿ ಪವರ್ ಬ್ಯಾಂಕ್ ನ ಲಾಂಚ್ ಮಾಡ್ತಿದ್ದಾರೆ. ಸೊ ಒಂದು ಬಿಗ್ಗೆಸ್ಟ್ ಬ್ಯಾಟ್ರಿ ಫೋನ್ ಇದಾಗಿರುತ್ತೆ. ಸೊ ಲಾಂಚಿಂಗ್ ಯಾವಾಗ ಅಂತ ಸದ್ಯಕ್ಕೆ ಯಾವುದೇ ರೀತಿಯ ಬ್ರ್ಯಾಂಡ್ ಲೀಕ್ ನ ಮಾಡಿಲ್ಲ. ಪ್ರೊಮೋಟರ್ಸ್ ಮತ್ತೆ ಫೇಮಸ್ ಯೂಟ್ಯೂಬರ್ಸ್ ಹತ್ರ ಈ ಫೋನ್ ನ ಕೊಟ್ಟಿದ್ದಾರೆ. ಸೊ ವಿಡಿಯೋ ಮಾಡಕ್ಕೆ, ಪ್ರಮೋಟ್ ಮಾಡಕ್ಕೆ. ಸೊ ಈ ಪ್ರಮೋಷನ್ ಏನಾದ್ರು ಹೆಚ್ಚಿಗೆ ಆಡಿಯನ್ಸ್ ನ ಅಟ್ರಾಕ್ಟ್ ಮಾಡ್ತು ಅಂದ್ರೆ ಸೊ 100% ಈ ಫೋನ್ ನ ಲಾಂಚ್ ಮಾಡ್ತಾರೆ. ಈ ಫೋನ್ ಲುಕ್ ನೋಡಕ್ಕೆ ಈ ರೀತಿ ಕಾಣುತ್ತೆ. ಸೊ ಇದರಲ್ಲಿ ಹೈಲೈಟ್ಸ್ ಏನಪ್ಪಾ ಅಂದ್ರೆ 10,000 mAh ಬ್ಯಾಟ್ರಿ ಕೊಟ್ಟಿರೋದು ಇದರಲ್ಲಿ ಹೈಲೈಟ್ಸ್ ಆಗಿರುತ್ತೆ. ಸೊ ಈ ಫೋನ್ ಅಲ್ಲಿ 6.7 ಇಂಚಸ್ ನ AMOLED ಡಿಸ್ಪ್ಲೇನ ಕೊಡ್ತವ್ರೆ. 210 ಗ್ರಾಮ್ ವೆಯ್ಟ್ ಇರುತ್ತೆ ಮತ್ತು 8.5 mm ನ ಥಿಕ್ನೆಸ್ ಕೂಡ ನೋಡ್ಬೋದು. ಮತ್ತೆ ಈ ಫೋನ್ ಅಲ್ಲಿ 10% ಸಿಲಿಕಾನ್ ಟೆಕ್ ನ ಯೂಸ್ ಮಾಡಿದ್ದಾರೆ. ಮತ್ತೆ ಈ ಫೋನ್ ನ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ, ಸೊ ಈ ಫೋನ್ ಅಲ್ಲಿ MediaTek Dimensity 7300 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. 12 GB ರ್ಯಾಮ್ ಮತ್ತೆ 256 GB ಸ್ಟೋರೇಜ್ ಅಲ್ಲಿ ನೋಡ್ಬೋದಾಗಿದೆ. ಮತ್ತು ಈ ಫೋನ್ ನ ಚಾರ್ಜಿಂಗ್ ಕಡೆ ಬಂದ್ರೆ 320 ವಾಟ್ ಚಾರ್ಜರ್ ನ ಸಪೋರ್ಟ್ ಮಾಡುತ್ತಂತೆ. ಆದ್ರೆ ಬಾಕ್ಸ್ ಒಳಗೆ ನಿಮ್ಗೆ 100 ವಾಟ್ ನ ಚಾರ್ಜರ್ ಮಾತ್ರ ಕೊಡ್ತಾರೆ. ಇಷ್ಟು ಆಗಿರುತ್ತೆ ರಿಯಲ್ಮಿಯ ಕಾನ್ಸೆಪ್ಟ್ ಫೋನ್ ನ ಡೀಟೇಲ್ಸ್. ಸೊ ಇನ್ನೂ ಡೀಟೇಲ್ಸ್ ಸಿಗೋದಿರುತ್ತೆ. ಸೊ ಸದ್ಯಕ್ಕೆ ಸಿಕ್ಕಿರೋದೇ ಇಷ್ಟು. ಲಾಂಚಿಗೆ ಆಗೋ ಟೈಮಲ್ಲಿ ನಮಗೆ ಲೀಕ್ ಸಿಗುತ್ತೆ. ಸೊ ಅವಾಗ ಬೇಕಾದ್ರೆ ತಿಳ್ಕೊಬೋದು. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.